ಮಂಡ್ಯದಲ್ಲಿ ಮಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಎನ್ನುವಂತಹ ಆರೋಪ ಪ್ರಕರಣ ಇದೀಗ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂತಹದ್ದು. ಒಂದು ಮರಣೋತ್ತರ ಪರೀಕ್ಷೆಗಾಗಿ ಆ ಮಗುವನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವೈದ್ಯರ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೈಸೂರಿನ KR ಆಸ್ಪತ್ರೆಗೂ ಕೂಡ ಆ ಒಂದು ಮಗುವಿನ ಮರಣೋತ್ತರ ಪರೀಕ್ಷೆಗಾಗಿ ಮಗುವಿನ ಮೃತದೇಹವನ್ನು ತಂದಿರತಕ್ಕಂಥದ್ದೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸರ್ವಿಸ್ ಆ್ಯಂಡ್ ಒಂದು ಹಾಸ್ಪಿಟಲ್ ಏನಿದೆ, ಆ ಒಂದು ಹಾಸ್ಪಿಟಲ್ನ ಒಂದು ಆಂಬುಲೆನ್ಸ್ನಲ್ಲೇ ಇದೀಗ ಪೊಲೀಸರ ಕ್ಷಮ ಮತ್ತು ಸಂಬಂಧಿಕರ ಒಂದು ಸಮಕ್ಷಮದಲ್ಲಿ ಮಗುವಿನ ಮೃತದೇಹವನ್ನು ಮಂಡ್ಯದಿಂದ ಮೈಸೂರಿನ KR ಆಸ್ಪತ್ರೆಗೆ ರವಾನಿಸಿರ್ತಕ್ಕಂಥದ್ದು. ಒಂದು ಈಗ ಮಗುವಿನ ಮೃತದೇಹದ ಒಂದು ದೃಶ್ಯಾವಳಿಯನ್ನು ಕೂಡ ನೀವು ಈಗ ಗಮನಿಸ್ತಾ ಇದ್ದೀರಿ. ಅಂದರೆ ಏನು ಒಂದು ಕಾಲಿನ ಮೂಳೆ ಮುರಿತದ ಹಿನ್ನೆಲೆಯಲ್ಲಿ ಒಂದು ಆಸ್ಪತ್ರೆಗೆ ದಾಖಲಾದಂತಹ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಎನ್ನುವಂತಹ 7 ವರ್ಷದ ಬಾಲಕಿ ಆಪರೇಷನ್ ಆದಂಥ ಸಂದರ್ಭದಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು. ಆ ವಾರ್ಡಿಗೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಆ ಮಗುವಿನ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಯಿತು. ಅನಂತರದಲ್ಲಿ ಏನು ಒಂದು ICUಗೆ ಶಿಫ್ಟ್ ಮಾಡಿ ಮಗುವಿಗೆ ಒಂದು ಡ್ರಿಪ್ ಮೂಲಕ ಒಂದು ಮೆಡಿಸಿನನ್ನು ಕೊಡಲಿಕ್ಕೆ ವೈದ್ಯರು ಮುಂದಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ಮಗುವಿಗೆ ರಾಂಗ್ ಮೆಡಿಸನ್ನ ಕೊಟ್ಟು ಆ ಮಗುವಿಗೆ ಸಾವಿಗೆ ಕಾರಣರಾಗಿದ್ದಾರೆ ಎನ್ನುವಂಥದ್ದು ಇಲ್ಲಿನ ಒಂದು ಏನು ಅವರ ಮಗುವಿನ ಕುಟುಂಬಸ್ಥರ ಒಂದು ಆರೋಪ ಆಗಿರ್ತಕ್ಕಂತಹದ್ದು. ಈ ಕುರಿತು ಹೆಚ್ಚಿನ ಮಾಹಿತಿನ ಒಂದು ಕುಟುಂಬಸ್ಥರಿಂದಲೇ ನಾವು ತಿಳ್ಕೊಳ್ತಾ ಹೋಗೋಣ. ಅವರ ಕುಟುಂಬಸ್ಥರಾದಂಥ ಮಧುರ್ ಅವರು ನೊಟ್ಟಿಗಿದ್ದಾರೆ. ಸರ್, ಈ ಪ್ರಕರಣ ಈಗ ಮಂಡ್ಯದಲ್ಲಿ ಮರಣೋತ್ತರ ಪರೀಕ್ಷೆ ಬೇಡ ಅಂತೇಳಿ ಮೈಸೂರಿನ KR ಆಸ್ಪತ್ರೆಗೆ ತಂದಿದ್ದೀರಿ, ಏನು ಕಾರಣ ಸರ್? ಈಗ ಅದು ವೈದ್ಯರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಆಗಿರೋದ್ರಿಂದ ಈಗ ಅವರು ಯಾವುದೇ ಆದರೂ ಅಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿದ್ರೆ ಮತ್ತೆ ಇನ್ನೇನಾದರೂ ಅವರು ತಿರುಚುವ ಸಂಭವ ಇರ್ಬೋದು ಅನ್ನುವ ಡೌಟ್ ಮೇಲೆ ನಾವು ಬೇರೆ ಕಡೆ ರೆಫರ್ ಮಾಡಿ ನಾವು ಹೇಳಿದ್ವು. ಮತ್ತು ಅದನ್ನೇ ಅವರು ಮಂಡ್ಯ SP ಸಾಹೇಬರು ಸಹ ಅದನ್ನೇ ರೆಫರ್ ಮಾಡಿದ್ರು. ಅದರಿಂದ ನಾವು ಮೈಸೂರಿಗೆ ತರಬೇಕಾಗಿ ಬಂತು. ಸರ್, ಹೇಗಾಯಿತು ಸರ್ ಇದು? ಅವತ್ತು ಏನಾದರೂ ನೀವು ಆಸ್ಪತ್ರೆಯಲ್ಲಿದ್ದರೆ ಈ ಪ್ರಕರಣ ಎಲ್ಲ ಹೇಗಾಯಿತು ಅಂತ? ಸರ್, ಇದು 29ಕ್ಕೆ ಮಿಮ್ಸ್ಗೆ ಅಡ್ಮಿಂಟ್ ಆದರು. 11:30 ಟೈಮಿಂಗ್ಸಲ್ಲಿ ಅಡ್ಮಿಂಟ್ ಆದಮೇಲೆ ಒಂದು ಬೆರಳು ಫ್ರ್ಯಾಕ್ಚರ್ ಆಗಿತ್ತು. ಅದು ಫ್ರ್ಯಾಕ್ಚರ್ ಆಗಿ ಕಿರುಬೆರಳು ಬಲಗಡೆ ಕಾಲೊಂದು ಕಿರುಬೆರಳು ಫ್ರ್ಯಾಕ್ಚರ್ ಆಗಿದ್ದು. ಅದನ್ನು ಅವರು ಎಲ್ಲ ಏನು ವೈದ್ಯಕೀಯ ಟೆಸ್ಟ್ಗಳಿದ್ವು ಅವೆಲ್ಲನೂ ಟೆಸ್ಟ್ಗಳ ಮುಖಾಂತರ ಎಲ್ಲನೂ ರೆಡಿ ಮಾಡಿ ಎಲ್ಲ ನಾರ್ಮಲ್ ಇದೆ ಮಾಡ್ಬೋದು ಅಂತ ಹೇಳಿದ್ಮೇಲೆ ಒಂದು ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಮಾಡಿದ್ಮೇಲೆ ಅದು ಆಪ್ರೇಷನ್ನು ಸಕ್ಸಸ್ ಆಗಿ ವಾರ್ಡ್ಗೆ ಅವರು ಅಬ್ಸರ್ವೇಷನ್ಗೆ ಇಟ್ಟಿಲ್ಲ. ಅನಸ್ತೇಸಿಯಾ ಇವೆಲ್ಲ ಸ್ವಲ್ಪ ಇದಾಗೋ ಗಂಟ ಅವರು ಯಾವುದೇ ಅಬ್ಸರ್ವೇಷನ್ಗೆ ಇಟ್ಟಿಲ್ಲ. ತಗೊಬಂದು ಮಾಮೂಲಿ ವಾರ್ಡ್ಗಳಿಗೆ ಹಾಕ್ಬಿಟ್ಟಿದ್ದಾರೆ. ಜನರಲ್ ವಾರ್ಡ್ಗೆ ಹಾಕಿದ್ಮೇಲೆ ಆ ಮಗು ನಿದ್ದೆ ಮಾಡಿ ನೆಕ್ಸ್ಟು ಬೆಳಗ್ಗೆ ಇದ್ದಾಗ ಊಟ ಇದು ಮಾಡಿದ್ದಾರೆ, ಕೊಡಿ ಸ್ವಲ್ಪ ಅಂತ ಹೇಳಿದ್ದಾರೆ. ಆ ಮಗು ಚೆನ್ನಾಗಿ ಆಕ್ಟಿವ್ ಆಗಿತ್ತು. ಆಗ ಆಪ್ರೇಷನ್ ಆದ ನಂತರ ಇದೆಲ್ಲ ಪುನಃ ಊಟ ಕೊಟ್ಟು ಇದು ಮಾಡಿದಾಗ ಅದು ವಾಮಿಂಟ್ ಆಗಿದೆ. ವಾಮಿಂಟ್ ಜೊತೆಗೆ ಮಧ್ಯಾಹ್ನದ ಮೇಲೆ ಬೇದಿಯಾಗಿದೆ. ಇದಾದ ನಂತರ ಅವ್ರೇನು ಮಾಡಿದ್ದಾರೆ, ಅಲ್ಲಿ ಇದ್ದ ಯಾರು ಡಾಕ್ಟ್ರ್ ಇಲ್ಲದೆ ಇರೋ ಕಾರಣ ಅಲ್ಲಿ ಟ್ರೈನಿಗಳಿರ್ತಾರಲ್ಲ, ಟ್ರೈನಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದಾಗ ಏನು ಮಾಡಿದ್ದಾರೆ ಅವರು, ಮಕ್ಕಳ ಇಲ್ಲಿ ಡಾಕ್ಟ್ರ್ ಇಲ್ಲ ಸರ್, ಏನು ಮಾಡೋದು ಅಂತ ಅಂದಾಗ ಇವ್ರು ಏನು ಮಾಡಿದ್ದಾರೆ, ನಮ್ಮ ಸಾನ್ವಿಯವ್ರ ತಂದೆ ವೀಲ್ ಚೇರಿನ ಮುಖಾಂತರ ಮಗುನ ತಾನೇ ಯಾರು ಸಹಾಯ ಇಲ್ದೇ ಕರ್ಕೊಂಡು ICU ವಾರ್ಡ್ಗೆ ತಗೊಂಡು ಅಲ್ಲಿ ಬಂದಿದ್ದಾರೆ. ಮಕ್ಕಳು ಡಾಕ್ಟರ್ ಹತ್ರ ತೋರಿಸಿದ್ದಾರೆ. ಅಲ್ಲಿ ಅವರು ಟ್ರೈನಿಗಳೇ ಇದ್ರಂತ ಅವ್ರು ಏನು ಮಾಡಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಸೀನಿಯರ್ ಡಾಕ್ಟ್ರ್ ಇಲ್ಲದೇ ಇರೋದ್ರ ಅಲ್ಲಿ ಅವ್ರು ಇದ್ರೋ ಬಿಟ್ಟರೋ ಅದು ಅವ್ರ ರೌಂಡ್ಸು ಎಲ್ಲಿ ಹೋಗಿದ್ರೋ ಏನೋ ಗೊತ್ತಿಲ್ಲ. ಇಲ್ಲ ಅವರು ಇಲ್ಲಿ ಡ್ಯೂಟಿಗೆ ಅಟೆಂಡ್ ಆಗಿ ಇಲ್ಲ ಹೊರಗಡೆ ಹೋಗಿ ಎಲ್ಲ ತಿರುಗಾಡೋಕೆ ಹೋಗಿದ್ರೆ ಏನೋ ನಮಗೆ ಗೊತ್ತಿಲ್ಲ. ಅದು ಅಲ್ಲಿ ಪ್ರೊಸೀಜರ್ ನೋಡಬೇಕು. ಆಗ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಟ್ರೈನಿಗಳು ಈ ಸೀನಿಯರ್ ಡಾಕ್ಟರ್ ಹತ್ರ ಫೋನ್ ಮುಖಾಂತರ ಮಾತಾಡಿ ಮೆಡಿಸಿನ್ ತೊಗೊಂಡು ಡ್ರಿಪ್ಸ್ ಹಾಕಿದ್ದಾರೆ. ಆ ಡ್ರಿಪ್ಸ್ ಹಾಕಿದ ಒಂದು 10ರಿಂದ 15 ನಿಮಿಷದಲ್ಲಿ ಮಗು ಕೋಮಾ ಸ್ಟೇಜ್ಗೆ ಹೊಂಟೋಗಿದ್ದಾಳೆ. ಅಸ್ವಸ್ಥತೆ. ಆ ನಂತರ ಇದು ಏನು ಹಿಂಗಾಗ್ತಲ್ಲ ಅಂತಂದಾಗ ನಮ್ಮ ಪೇರೆಂಟ್ಸ್ಗಳು ಹೊರಗಡೆ ಬಿಡ್ದಾನೆ, ಅವರೇ ಯಾವುದೇ ಥರದ ಮಾಹಿತಿಗಳು ಕೊಡ್ದಾನೆ ಮಕ್ಕಳು ಇದು ಮಾಡ್ಕೊಂಡು ಡೆವಲಪ್ ಆಗ್ತಿದೆ, ಆಗಿದೆ ಹೀಗಿದೆ, ನಿದ್ದೆ ಮಾಡ್ತಾಯಿದ್ದಾಳೆ ಹಾಗೆ ಅಂತ ಹೇಳಿ ಮಗು ಹೆಚ್ಚು ಕಡಿಮೆ 31ನೇ ತಾರೀಕು 1 ಗಂಟೆ 2 ಗಂಟೆ ಟೈಮಲ್ಲೇ ಡೆತ್ ಆಗಿದ್ದಾಳೆ. 2 ಗಂಟೆ ಸಮಯದಲ್ಲೇ ಮಗು ಡೆತ್ ಕ್ಲಿಯರ್ ಆಗಿದೆ. ನಮಗೆ ಇವ್ರು ಏನು ಮಾಡಿದ್ದಾರೆ, ಅವತ್ತು ಯಾವುದು ನೈಟ್ ಆದರೆ ಯಾವುದೇ ಇದಿರಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ, ನೈಟು ಇವರು 10:30 ಮೇಲೆ, ಅದು ಅಲ್ಲದೆ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲದ ಹಾಗೆ ಪೊಲೀಸ್ ಮಗು ಮಧ್ಯಾಹ್ನಕ್ಕೆ ಸತ್ತಿದ್ರು ಕೂಡ ರಾತ್ರಿಯವರೆಗೂ ನಿಮ್ಗೆ ವಿಚಾರ ತಿಳಿಸಿಲ್ಲ. ಅವರು ಆಕ್ಸಿಜನ್ ಬಳಸಿ ನೈಟ್ ಆದರೆ ಏನಾರು ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿದೆ ಅಂತಂದ್ರೆ ತಗೊಂಡು ಹೊರಟೋಗ್ತಾರೆ ಅನ್ನೋ ಇದರಿಂದ. ಯಾಕೆಂದರೆ ಅವ್ರದ್ದು ನೆಗ್ಲಿಜೆನ್ಸಿ ಇತ್ತಲ್ಲ ಅಲ್ಲಿ. ಆ ಉದ್ದೇಶದಿಂದ ಅವ್ರೇನು ಮಾಡಿದ್ದಾರೆ, ಮುಂಚಿತವಾಗಿ ಗಲಾಟೆ ಏನಾರು ಮಾಡಿಬಿಡ್ತಾರೆ ಪೇರೆಂಟ್ಸು ಏನೋ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಪೊಲೀಸ್ ಅವರೇ ಇದು ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಫಾಲ್ಟ್ ಇದ್ದದಕ್ಕೆ ಅವರೇ ಪೊಲೀಸ್ನವರ
ಕರ್ಸ್ಕೊಂಡು ಇದು ಮಾಡ್ಕೊಂಡು ಡೆತ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ರು. ಆಗ ನಮ್ಗೆ ಅನುಮಾನ ಎದ್ದು ಕಾಣ್ತು. ಹೆಚ್ಚಿನ ಅನುಮಾನಗಳು ಮೊದಲೇ ನೆಗ್ಲಿಜೆನ್ಸಿ ಇತ್ತು. ಈಗ ಕರೆಕ್ಟ್ ಒಳ್ಳೆ ಮೆಡಿಸನ್ ಕೊಟ್ಟು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಮಗು ಯಾವುದೇ ಕಾರಣಕ್ಕೂ ಇದಾಗ್ತಿರಲಿಲ್ಲ. ಇದು ಇವರ ಮೆಡಿಸನ್ನಿಂದಲೇ, ಇವರ ವೈದ್ಯಾಧಿಕಾರಿಗಳ ಬೇಜವಾಬ್ದಾರಿತನದಿಂದಲೇ ಈ ಥರ ಎಲ್ಲ ಇದಾಗಿದೆ. ಏಕೆಂದರೆ ಅವರು ಇನ್ಸ್ಪೆಕ್ಷನ್ ಅಂತ ಒಂದು ಮಾತು ಹೇಳಿದ್ರು. ಇನ್ಸ್ಪೆಕ್ಷನ್ ಅನ್ನೋದು ಏನಾಗಿದೆ, ಮೊದಲೇ ಇನ್ಸ್ಪೆಕ್ಷನ್ ಟೆಸ್ಟ್ ಮಾಡಿಸಿದ್ರಲ್ಲ, ಬ್ಲಡ್ ಟೆಸ್ಟ್ ಇವೆಲ್ಲ ಆಪರೇಷನ್ ಆಗೋಕ್ಕೆ ಮುಂಚೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಮಗು ಬಹು ಅಂಗಾಂಗ ವೈಫಲ್ಯದಿಂದ ಸತ್ತಿದೆ ಅಂತೇಳಿ. ಮೊದಲೇ ಏನಾದರೂ ಸಮಸ್ಯೆ ಇತ್ತಾ ಸರ್, ಆರೋಗ್ಯ ಸಮಸ್ಯೆ ಮಗು? ಸರ್ ಅದು ಒಂದು ಟಾಪಿಕ್ ಬರ್ತೀನಿ ಕೇಳಿಲಿ. ಅವ್ರು ಏನು ಮಾಡಿದ್ರು ಗೊತ್ತಾ, ಇದನ್ನು ತಿರ್ಚೋಕ್ಕೆ ಸಲುವಾಗಿ ಈ ಥರ ಎಲ್ಲ ಆದಕ್ಕೆ ನಮಗೆ ಒಂದು ಲೆಟರ್ ರೈಟಿಂಗ್ ಬರ್ಕೊಡಿ ಅಂದ್ಬಿಟ್ಟು ಅವರೇ ಕನ್ನಡದಲ್ಲಿ ಒಂದು ಲೆಟರ್ ರೈಟಿಂಗ್ ಬರೆದ್ಬಿಟ್ಟು ನಮ್ಮ ಮಿಮ್ಸ್ ಆಸ್ಪತ್ರೆಗೆ ಬರೋ ಮುಂಚೆನೇ ನಮ್ಮ ಮಗುಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಲಿವರ್ ಫೇಲ್ಯೂರ್ ಆಗಿತ್ತು, ಕರ್ಲ್ ಇನ್ಸ್ಪೆಕ್ಷನ್ ಇತ್ತು, ಆಲ್ಟ್ ಫೇಲ್ಯೂರ್ ಆಗಿತ್ತು ಅನ್ನೋ ರೀತಿ ಹೇಳಿ ಅದನ್ನು ನಾವು ರೈಟಿಂಗಲ್ಲಿ ಅದಕ್ಕೆ ಸೈನ್ ಮಾಡಿಕೊಡಿ ಅಂತ ಹೇಳಿ ಯಾವಾಗ ಸಾನ್ವಿಯರ್ ತಂದೆಗೆ ಇದು ಮಾಡಿದ್ರು ಅವರು ಎದುರಿ ಸೈನ್ ಮಾಡಿಲ್ಲ. ಈ ಥರ ಏನೂ ಆಗಿಲ್ಲ, ಪ್ರಾಬ್ಲಮ್ ಎಲ್ಲ ಚೆನ್ನಾಗಿದೆ, ಟೆಸ್ಟಿಂಗಲ್ಲೆಲ್ಲ ಕರೆಕ್ಟಾಗಿದೆ, ಎಲ್ಲ ಆದಮೇಲೆ ತಾನೇ ಆಪ್ರೇಷನ್ ಮಾಡಿರೋದು. ಅದೆಂಗೆ ಇನ್ಸ್ಪೆಕ್ಷನ್ ಆಗೋಯ್ತು ಅನ್ನೋ ಇದ್ರ ಮೇಲೆ ಇವ್ರದ್ದು ಫುಲ್ಲು ವೈದ್ಯಾಧಿಕಾರಿಗಳು, ವೈದ್ಯರು, ಆ ವೈದ್ಯ ಸಿಬ್ಬಂದಿಗಳು, ಈ ಎಲ್ಲ ಟ್ರೈನಿಗಳು ಇವರ ಮೇಲೆಲ್ಲ ಡೌಟ್ ಬಂದ ಕಾರಣ ನಾವು ಅದಕ್ಕೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಮಂಡ್ಯದಲ್ಲಿ ಇದು ಸರಿ ಕಾಣಲ್ಲ, ಇಲ್ಲಿ ಏನಾದರೂ ಮುಚ್ಚಿ ಹಾಕ್ತಾರೆ. ಈಗ ಆಲೆ ಕೆಲವೊಂದು ರಿಪೋರ್ಟ್ಗಳನ್ನು ತಿರ್ಚಿದ್ದಾರೆ ಅವರು, ಆಲೆ ನೈಟ್ ಆ್ಯಂಡ್ ನೈಟ್ ಎಲ್ಲ ತಿರ್ಚಿದ್ದಾರೆ. ಆದ್ದರಿಂದ ನಮಗೆ ಅಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ KR ಆಸ್ಪತ್ರೆಗೆ ಬರಬೇಕಾಗಿ ಬಂತು. ನಾವು ಒಂದೇ ಈಗ ನಿಮ್ಮ ಒತ್ತಾಯ ಏನು ಸರ್? ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆ ಮರಣೋತ್ತರ ಪರೀಕ್ಷೆಗೆ ಮೈಸೂರಿಗೆ ಕರ್ಕೊಂಡು ಬಂದಿದ್ದೀರಿ. ಈಗ ನಿಮ್ಮ ಒತ್ತಾಯ ಏನು ಅಂತ? ನಮ್ಮ ಒತ್ತಾಯ ಒಂದೇ, ವೈದ್ಯಾಧಿಕಾರಿ ಏನು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅಮಾನತು ಆಗಬೇಕು. ಒಂದು ಮುಂದಿನ ದಿನಗಳಲ್ಲಿ ಯಾವುದೇ ಆಸ್ಪತ್ರೆಗಳಲ್ಲಿ, ಎಲ್ಲೇ ಆಗಲಿ, ಗೌರ್ಮೆಂಟ್ ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪತ್ರೆ ಥರ ಟ್ರೀಟ್ ಮಾಡೋ ರೀತಿ ಇರಬೇಕು. ಯಾರೇ ಒಂದು ಇದಾಗಬಾರ್ದು. ಈಗ ಮಂಡ್ಯ ಆಸ್ಪತ್ರೆ ಏನಿದ್ರು ನಂಬರ್ 1 ಅಂತಾರೆ ಕರ್ನಾಟಕದಲ್ಲಿ ಮಿಮ್ಸ್ ಆಸ್ಪತ್ರೆ. ಎಲ್ಲಿ ಅದಕ್ಕೆ ನ್ಯೂಸಲ್ಲಿ ಬರೀ ಇದರಲ್ಲಿ ಯಾವುದೋ ನೆಟ್ಟಲ್ಲಿ ನೋಡ್ಕೊಳ್ಬೇಕಷ್ಟೇ ಮಾಧ್ಯಮಗಳಲ್ಲಿ. ಆದರೆ ಅಲ್ಲಿ ಭಾಳ ಕರ್ಮಕಾಂಡಗಳು ನಡೀತಾ ಇದ್ದಾವೆ, ಅವ್ಯವಸ್ಥೆಗಳು. ಅದರಿಂದ ಇವೆಲ್ಲ ನಾವು ಅದನ್ನು ಖಂಡಿಸಿ ಇವೆಲ್ಲ ಈ ಥರ ಮುಂದೆ ಆಗಬಾರ್ದು. ಮತ್ತು ಆ ಮಗುಗೆ, ಆ ತಂದೆ ತಾಯಿಗೆ ಅದೊಂದೇ ಮಗು ಆಧಾರ ಆಗಿದ್ದದ್ದು, ಒಬ್ಬಳೇ ಮಗಳಿದ್ದದ್ದು. ಇನ್ನೊಂದು ಮಗು ತಿರೋಗ್ಬಿಟ್ಟಿತ್ತು, ಇದೊಂದೇ ಮಗು ಇದ್ದದ್ದು. ಈಗ ಅವರು ಏನೋ ಭವಿಷ್ಯ ಕಟ್ಕೊಂಡಿದ್ರು ಆ ಮಗುನ ಮೇಲೆ. ಈಗ ಅದಕ್ಕೆ ಅವ್ರಿಗೆ ನ್ಯಾಯ ಸಿಗಬೇಕು, ಅದರ ತಕ್ಕ ಪರಿಹಾರ ಸಿಗಬೇಕು, ಮತ್ತು ಈ ರೀತಿ ಇವ್ರಿಗೆ ಶಿಕ್ಷೆ ಆಗಬೇಕು. ಇದೇ ನಮ್ಮ ಕಳಕಳಿ ಮನವಿ. ಇದಿಷ್ಟು ಮೃತ ಬಾಲಕಿಯ ಸಂಬಂಧಿಯಾದಂತಹ ಮಧುರ್ ಅವರ ಮಾತಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅವರ ಒಂದು ತಪ್ಪಿನಿಂದಲೇ, ಅಂದರೆ ವೈದ್ಯರ ತಪ್ಪಿನಿಂದಲೇ ಈ ಒಂದು ಬಾಲಕಿಯ ಮೃತ ಅಂದರೆ ಸಾವು ಸಂಭವಿಸಿರ್ತಕ್ಕಂಥದ್ದು. ಅವರ ಒಂದು ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕಾಗಿ ಆ ಮಗುವಿನ ತಂದೆಯ ಬಳಿ ಮಗುವಿಗೆ ಆಸ್ಪತ್ರೆಗೆ ಬರೋದಕ್ಕೆ ಮುಂಚೆನೇ ಹೃದಯ ಸಂಬಂಧಿ, ಕಿಡ್ನಿ ಸಂಬಂಧಿ ಸಮಸ್ಯೆಗಳಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೆಟರ್ನ ಬರೆದು ಸೈನ್ ಹಾಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದರು ಅನ್ನುವಂತಹ ಸ್ಫೋಟಕ ಹೇಳಿಕೆಗಳನ್ನು ಅಶ್ವವೇಗ ನ್ಯೂಸ್ ಒಂದಿಗೆ ಬಿಚ್ಚಿಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.